ನಮಸ್ಕಾರ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಮುಖಾಂತರ ಅನೇಕ ರೀತಿಯ ಔಷಧಿಯನ್ನು ಕೊಡ್ತಾಯಿದ್ದೀವಿ. ಇದರ ಹೆಸರು ಕ್ಯಾಸಿಯೋ ಅರೇಬಿಕಾ ಅಂತ, ಚೆನ್ನಂಗಿ ಅಂತಾರೆ. ಆಯಾ ಒಂದು ಪ್ರಾಂತ್ಯಗಳಲ್ಲಿ ಏನಂತ ಕರೀತಾರೆ ಅಂತ ನೀವೇ ಅದನ್ನು ತಿಳ್ಕೊಳ್ಳಿ. ಅದನ್ನು ಫೀಡ್ ಮಾಡಲಿಕ್ಕೆ ಬಂದಿರತಕ್ಕಂಥ ವರ್ಮ್ಸ್ಗಳು. ಈ ಒಂದು ಎಲೆನ ಈ ಹಸುಗಳಿಗೆ ಕೈಕಾಲು ಮುರಿದಾಗ, ಮನುಷ್ಯರಿಗೂ ಕೈಕಾಲು ಮುರಿದಾಗ ಆ ಮೂಲೆಯನ್ನು ಬೇಗ ಕಟ್ಟಿಕೊಳ್ಳಲು ಈ ಒಂದು ಸೊಪ್ಪು ಮತ್ತು ಅದರ ಅದಕ್ಕೆ ನಾಟಿ ಮಟ್ಟದ ಬಿಳಿ ಇರ್ತದೆ, ಅದು ಹಾಕಿ ಕಟ್ಟೋದ್ರಿಂದ ಬೇಗ ಮೂಳೆ ಕಟ್ಕೊಳ್ಳುತ್ತೆ, ಜಾಯಿಂಟ್ ಆಗುತ್ತೆ ಅಂಥ ಶಕ್ತಿ ಇದಕ್ಕಿದೆ. ಅದಲ್ಲದೇ ಈ ಕಾಫಿ ಫ್ರೀ ಇರ್ತಾರಲ್ಲ, ಕಾಫಿಯನ್ನು ಕುಡಿಯುವಂತಹ ಜನಗಳು, ಅವ್ರಿಗೆ ಬೇಕೇ ಬೇಕು ಅಂಥವರು ಆ ಕಾಫಿ ಕುಡಿದಾಗ ಅತಿ ಹೆಚ್ಚು ಉಷ್ಣತೆ ಆಗುತ್ತೆ, ಅದು ದೇಹಕ್ಕೆ ನಾನಾ ರೀತಿಯ ತೊಂದರೆ ಕೊಡುತ್ತೆ. ಆದರೆ ಈ ಬೀಜವನ್ನು ಶೇಖರಣೆ ಮಾಡ್ಕೊಂಡು ನಾವು ಆ ಬೀಜವನ್ನು ಒಂದು ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಉರಿಸಿ, ಅಂದರೆ ಸಿಡಿಯುತ್ತೆ, ಒಂದು ಪ್ಲೇಟಿಗೆ ಮುಚ್ಚಿದಾಗ ಚೆನ್ನಾಗಿ ಅದು ಉರಿಸ್ಬಿಟ್ಟು ಆ ಪುಡಿ ಮಾಡಿ ಆ ಪುಡಿಯನ್ನು ಡಿಕಾಷನ್ ಮಾಡಿಕೊಂಡು ಆ ಡಿಕಾಷನಿಗೆ ಹಾಲು, ಬೆಲ್ಲ ಇತ್ಯಾದಿಗಳ ಹಾಕಿ ಆ ಸೇವನೆ ಮಾಡಿದ್ರೆ ಬಹಳ ರುಚಿಕರ, ಅಷ್ಟು ರುಚಿಕರ ಇರ್ತದೆ. ಆದರೆ ಇದು ಸೇವನೆಯಿಂದ ಜ್ವರಗಳು ಹೋಗುತ್ತೆ, ನೆಗಡಿ ಹೋಗುತ್ತೆ, ಮೈಕಾಲು ನೋವು ಹೋಗುತ್ತೆ, ನಾನಾ ರೀತಿಯ ಒಂದಲ್ಲ ಒಂದು ಕಾಯಿಲೆಗಳನ್ನು ಒದ್ದೋಡಿಸುವ ಶಕ್ತಿ ಈ ಒಂದು ಕಾಫಿಗಿದೆ. ಅದೇ ಆ ಕಾಫಿ ನಾವು ಸೇವನೆ ಮಾಡಿದಾಗ ಅನೇಕ ರೀತಿ ಸೈಡ್ ಎಫೆಕ್ಟ್ ಮತ್ತು ಅನೇಕ ರೀತಿ ಕಾಯಿಲೆಗಳು ಬರ್ತವೆ. ಆದ್ದರಿಂದ ಈ ಒಂದು ಗಿಡದ ನಾನಾ ಭಾಗಗಳು ಔಷಧಿಯುಕ್ತ ಆಗಿದೆ. ಈ ಔಷಧಿಯುಕ್ತ ಗಿಡವನ್ನು ನಾವು ಶೇಖರಿಸಿಕೊಂಡು, ಅದರ ಬೀಜವನ್ನು ಶೇಖರಿಸಿಕೊಂಡು ಈ ಥರ ನಾವು ಹೇಳಿದ ಪ್ರಕಾರ ಮಾಡ್ಕೊತ ಬಂದರೆ ಅನೇಕ ಕಾಯಿಲೆಗಳು ಹೋಗುತ್ತೆ. ನಮಗೆ ಅಷ್ಟೇ ರುಚಿಕರ, ಸೇವನೆ ಮಾಡೋಕ್ಕೂ ರುಚಿಕರ ಇರ್ತದೆ. ಈ ಬೀಜ ಅಷ್ಟು ಚೆನ್ನಾಗಿರ್ತದೆ. ನಾವು ಸೇವನೆ ಮಾಡ್ತಾಯಿದ್ದೀವಿ, ಕಾಫಿಗಿಂತ ರುಚಿ ಇದು. ಆದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ತೊಂದರೆ ಇಲ್ಲ. ಬಾಡಿಗೆ ಅಷ್ಟು ಒಳ್ಳೆ ಮಾಡೋ ಶಕ್ತಿ ಈ ಒಂದು ಕಾಫಿಗಿದೆ. ಸ್ನೇಹಿತರೆ, ಮತ್ತೊಂದು ಸತ್ಯ ಹೇಳ್ತಾಯಿದ್ದೀವಿ, ಈ ಬೀಜವನ್ನು ಕಲೆಕ್ಟ್ ಮಾಡಿಕೊಂಡು ಶೇಖರಿಸಿಕೊಂಡು ಕ್ಲೀನ್ ಮಾಡಿ ಒಂದು ಬಾಣಲೆಯಲ್ಲಿ ಹಾಕಿ ಉರಿಸಿ ಚೆನ್ನಾಗಿ ಉರಿದ ಮೇಲೆ ಅದನ್ನು ಪುಡಿ ಮಾಡಿಕೊಂಡು, ನಿಮಗೆ ಎಷ್ಟು ಬೇಕಷ್ಟು ಪುಡಿಯನ್ನು ಹಾಕಿ ಡಿಕಾಷನ್ ಮಾಡಿಕೊಂಡು ಆ ಡಿಕಾಷನ್ಗೆ ಬೆಲ್ಲ ಮತ್ತು ಹಾಲನ್ನು ಹಾಕಿ ಸೇವನೆ ಮಾಡೋದ್ರಿಂದ ನಮಗೆ ಅಷ್ಟು ಅನುಕೂಲಕರ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಪ್ರತಿಯೊಬ್ಬರು ಮಾಡಿಕೊಳ್ಳಿ, ಅವ್ರ ಮನೆಗೆ ಅವರೇ ಒಯ್ದನು. ನಮಸ್ಕಾರ ಸ್ನೇಹಿತರೆ.